ಸೈಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಆ ಲೇಔಟ್ ಅನ್ನು ಮಾಡುವಾಗ ನೀವು ಒಂದು ನಿಯಮ ಜಾರಿ ಮಾಡಿ, ಒಂದು 5 ಫುಟ್ ಜಾಗವನ್ನ ಇಂಗು ಗುಂಡಿಯನ್ನು ಮಾಡಿ ಮಳೆ ಕೊಯ್ಲು ವ್ಯವಸ್ಥೆಯನ್ನು ಮಾಡಬೇಕು. ಕಡ್ಡಾಯ ಮನೆ ಕಟ್ಟುವಂಥವ್ರು, ಸೈಟ್ ತರುವಂಥವ್ರು ಅದು ಇಂಗು ಗುಂಡಿ ವ್ಯವಸ್ಥೆ ಮಾಡಿ. ಅಂತರ್ಜಲ ವೃದ್ಧಿ ಆಗ್ತದೆ. ಕುಡಿಯುವ ನೀರಿಗಾಗಿ ಇಲ್ಲಿಂದ ಬೆಂಗಳೂರಿಗೆ ನೀರು ಹೋಗುವ ಅವಶ್ಯಕತೆ 5 ವರ್ಷದಲ್ಲಿ ಇಲ್ಲ. ಬರೆದುಕೊಳ್ಳಿ. ಎರಡನೇ ಸಲಹೆ, ಮನೆ ಕಟ್ಟಲಿಕ್ಕೆ ಒಬ್ಬ ವ್ಯಕ್ತಿ, ಹಳ್ಳಿಯ ವ್ಯಕ್ತಿ ಆಗಿರಲಿ, ದಿಲ್ಲಿಯ ವ್ಯಕ್ತಿ ಆಗಿರಲಿ, ನಗರ ವ್ಯಕ್ತಿ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಮನೆ ಕಟ್ಟುವಾಗ ಕನಿಷ್ಠ 5 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ ಅವರವರ ಶಕ್ತಿಗನುಸಾರವಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆ ಮಾಡ್ತಾರೆ. ಮನೆ ಮಾಡುವಾಗ ಪ್ರತಿಯೊಬ್ಬರಿಗೂ ಸಹ ಪರವಾನಗಿ ಕೊಡಬೇಕಾದ್ರೆ ಕಡ್ಡಾಯವಾಗಿ ಇಂತಿಷ್ಟು ಕರೆಂಟ್ ಅನ್ನ, ಸೋಲಾರ್ ನೀವು ಮನೆ ಮೇಲೆ ಮಾಡಬೇಕು ಅನ್ನೋ ನಿಯಮ ತಗೊಂಡು ನಾವು ಜನಸಾಮಾನ್ಯರೆಲ್ಲರೂ ತಲೆಗಾಗ್ತೇವೆ. ಆ ನಿಯಮ ತಗೊಂಡ್ಬನ್ನಿ. ಆವಾಗ ಕರೆಂಟಿನ ಬೇಡಿಕೆ ತಾನಾಗೇ ಕಡಿಮೆ ಆಗ್ತದೆ. ಈ ಎರಡು ಯೋಜನೆ ಮಾಡುವಂತಹ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯನ್ನು ತೋರಿಸಿದ್ರೆ ಖಂಡಿತವಾಗಿ ವಿದ್ಯುತ್ ಬೇಡಿಕೆಯನ್ನ ಅಲ್ಲಿಯೇ ನಾವು ತಗ್ಗಿಸುವಂತ ಕೆಲಸಗಳನ್ನ ಮಾಡಬಹುದು. ವಿದ್ಯುತ್ ಬಿಟ್ಟೂ ಬೇಕು. ಇನ್ನು ಅಭಿವೃದ್ಧಿ ಮಾಡಬೇಕು ಅಂತಾದ್ರೆ ಇವು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪರಿಸ್ಥಿತಿಯನ್ನು ಕೇಳುವವರಿಲ್ಲ, ಹೇಳುವವರಿಲ್ಲ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು, ಒಂದು ವಿದ್ಯಾಸಂಸ್ಥೆ ಸರಿಯಾದ ಬೇಕು. ನಮ್ಮಲ್ಲಿ ಯಾವ ರೀತಿ ವಿದ್ಯಾಸಂಸ್ಥೆ ಬೇಕು ಅಂತಂದ್ರೆ ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ 30 ಜಿಲ್ಲೆಗಳನ್ನು ನಾವು ಲೆಕ್ಕ ಮಾಡಿಕೊಂಡ್ರೆ ಸಾಧಾರಣ 45ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳಿದ್ದಾವೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿಯೂ ಇಲ್ಲ. ಇದೆಯಾ? ಇಲ್ಲಿ ಯಾರಾದ್ರೂ ಆರೋಗ್ಯ ತೊಂದರೆ ಆಯಿತು ಅಂತಾದ್ರೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ವಿಶ್ವವಿದ್ಯಾಲಯ ಇಂತಹ ಬೇಡಿಕೆಗಳಿದ್ದಾವೆ. ಅದು ಅಭಿವೃದ್ಧಿಯನ್ನು ತರಿಸ್ತದೆ. ಇರುವಂತಹ ಪ್ರಕೃತಿಯನ್ನು ಒಡೆದು ಅದರ ಒಡೆದನ್ನು ತೆಗೆದು ನೀವು ಮಾಡೋದು ಅಭಿವೃದ್ಧಿ ಅಲ್ಲ. ಇದು ಸಮಾಜಕ್ಕೆ, ಮನುಕುಲಕ್ಕೆ ನೀವು ಮಾಡುವಂತ ದ್ರೋಹ. ಈ ಸಮಾಜಕ್ಕೆ, ಮನುಕುಲಕ್ಕೆ ಮಾಡುವಂತ ದ್ರೋಹ ಇದೆ. ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ? ಅದರ ಬಗ್ಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಉಂಟು ಇವತ್ತು?